ಕೆ.ಎಲ್.ಇ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಕಾಲೇಜಿನ ವಿದ್ಯಾರ್ಥಿ ಮಣಿಕಂಠ ಮಾರುತಿ ಆಚಾರಿ ಸರ್ವರಿಗೂ ಅನಂತ ವಂದನೆಗಳು. ಅಧ್ಯಾಯ 6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಇದರ ಕುರಿತು ಅಧ್ಯಯನ ಮಾಡೋಣ. ಅಧ್ಯಾಯದ ಹಿನ್ನೆಲೆ. ಹಿಂದೆ ಭಾರತಕ್ಕೆ ವಿದೇಶಿಗರಾದ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು ವ್ಯಾಪಾರಕ್ಕಾಗಿ ಬಂದರು. ಭಾರತೀಯರು ಅವರಿಗೆ ಎಲ್ಲ ಅನುಕೂಲತೆ ಒದಗಿಸಿದರು. ಆದರೆ ಈ ವಿದೇಶಿಗರಲ್ಲಿ ಪ್ರಮುಖವಾಗಿ ಬ್ರಿಟಿಷರು ಭಾರತೀಯ ರಾಜರ ವಿರುದ್ಧ ಒಡೆದು ಆಳುವ ನೀತಿಯ ಮೂಲಕ ಹಂತ ಹಂತವಾಗಿ ಇಡೀ ಭಾರತವನ್ನು ಆಕ್ರಮಣ ಮಾಡಿ ಗೆದ್ದು ತಮ್ಮ ವರ್ಚಸ್ಸನ್ನು ಸ್ಥಾಪನೆ ಮಾಡುತ್ತಾರೆ. ಬ್ರಿಟಿಷರು ಅಧಿಕಾರ ವಿಸ್ತರಣೆಯ ಉದ್ದೇಶದಿಂದ ಆಡಳಿತದಲ್ಲಿ ತಂದ ಅನೇಕ ನೀತಿಗಳ ವಿರುದ್ಧ ಭಾರತೀಯರು ಅಸಮಾಧಾನಗೊಂಡು ಇದು ಮುಂದೆ 1857ರ ಸಂಗ್ರಾಮದ ಪ್ರಾರಂಭಕ್ಕೆ ಕಾರಣವಾಯಿತು. ಇದನ್ನು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ, ಬ್ರಿಟಿಷ್ ಇತಿಹಾಸಕಾರರು ಇದನ್ನು ತಿರಸ್ಕಾರ ದೃಷ್ಟಿಯಿಂದ ಇದೊಂದು ಕೇವಲ ಸಿಪಾಯಿಗಳ ದಂಗೆ ಮಾತ್ರ ಎಂದು ಕರೆದಿದ್ದಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬ್ರಿಟಿಷರ ಸ್ವಾರ್ಥನೀತಿಗಳೇ ಕಾರಣವಾದವು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು. ರಾಜಕೀಯ ಕಾರಣಗಳು. ಬ್ರಿಟಿಷರು ಭಾರತದಲ್ಲಿ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಯುದ್ಧಪ್ರಿಯ ನೀತಿಯಾದ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದನು. ಇದರ ಪ್ರಕಾರ ಭಾರತೀಯ ರಾಜರುಗಳು ಇಂಗ್ಲಿಷರ ಸೈನ್ಯದ ತುಕಡಿಯನ್ನು ಇಟ್ಟುಕೊಂಡು ಸೈನಿಕರ ಖರ್ಚು, ವೆಚ್ಚ, ವೇತನ ಮತ್ತು ಯುದ್ಧ ಪರಿಣಿತರಿಂದ ಯುದ್ಧ ತರಬೇತಿಯನ್ನು ಸಹ ನೀಡಬೇಕಿತ್ತು. ಇದರಿಂದ ನಮ್ಮ ಭಾರತೀಯರ ಖಜಾನೆ ಬರಿದಾಯಿತು. ಪ್ರಕೃತಿ ವಿಕೋಪಗಳು ಸಂಭವಿಸಿದರೆ ಭಾರತೀಯರು ಕಷ್ಟಕ್ಕೆ ಒಳಗಾಗುತ್ತಿದ್ದರು. ನೀತಿಯು ಸಂಗ್ರಾಮಕ್ಕೆ ಕಾರಣವಾಯಿತು. ಬ್ರಿಟಿಷ್ ಅಧಿಕಾರಿ 1848ರಲ್ಲಿ ಲಾರ್ಡ್ ಡಾಲ್ ಹೌಸಿಯು ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದು, ಈ ನೀತಿಯ ಪ್ರಕಾರ ಭಾರತದಲ್ಲಿರುವ ಯಾವುದೇ ರಾಜನಿಗೆ ಮಕ್ಕಳಿಲ್ಲದೆ ಹೋದರೆ ತಮ್ಮ ಸಂಸ್ಥಾನಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಿತ್ತು. ಈ ನೀತಿಯಿಂದಾಗಿ ಸತಾರಾ, ಜೈಪುರ್, ಝಾನ್ಸಿ, ಉದಯ್ಪುರ್, ಸಂಬಲ್ಪುರ್ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಈ ನೀತಿ ಕೂಡ 1857ರ ದಂಗೆಗೆ ಕಾರಣವಾಗಿದೆ. ಮೊಘಲ್ ಚಕ್ರವರ್ತಿ ಔಧ್ನ ನವಾಬ ಮೊದಲಾದ ರಾಜರುಗಳನ್ನು ಕೂಡ ಇಂಗ್ಲಿಷರು ಪದಚ್ಯುತಿಗೊಳಿಸಿದರು. ಇದರ ಪರಿಣಾಮವಾಗಿ ರಾಜರನ್ನು ಅವಲಂಬಿಸಿದ ಸೈನಿಕರು, ವಿವಿಧ ಹುದ್ದೆಯವರ ಪ್ರಜೆಗಳೂ ಕೂಡ ನಿರುದ್ಯೋಗಿಗಳಾಗಿ ನಿರ್ಗತಿಕರಾದರು. ಇದು ಬ್ರಿಟಿಷರ ವಿರುದ್ಧ 1857ರ ಪ್ರತಿಭಟನೆಗೆ ರಾಜಕೀಯ ಕಾರಣವಾಯಿತು. ಆರ್ಥಿಕ ಕಾರಣಗಳು. ಭಾರತದಲ್ಲಿ ಯಂತ್ರೋಪಕರಣಗಳನ್ನು ಬಳಸದೆ ಕೇವಲ ಕೈಯಿಂದಲೇ ಅನೇಕ ಕರಕುಶಲ ವಸ್ತುಗಳನ್ನು ತಯಾರಿಸುತ್ತಿದ್ದರು. ಆದರೆ ಬ್ರಿಟಿಷರ ತಾಯ್ನಾಡು ಇಂಗ್ಲೆಂಡಿನಲ್ಲಾದ
ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದಾಗಿ, ಅಂದರೆ ಬ್ರಿಟಿಷರು ಭಾರತದಿಂದಲೇ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಯಂತ್ರೋಪಕರಣಗಳ ಸಹಾಯದಿಂದ ಆಕರ್ಷಣೀಯ ಸಿದ್ಧ ವಸ್ತುಗಳನ್ನಾಗಿ ತಯಾರಿಸಿ ಅದಕ್ಕೆ ತಗಲಿದ ಖರ್ಚು, ವೆಚ್ಚ, ತೆರಿಗೆ ಎಲ್ಲ ಲೆಕ್ಕ ಮಾಡಿ ಬೆಲೆ ನಿಗದಿ ಮಾಡಿ ಆ ಸಿದ್ಧ ವಸ್ತುಗಳನ್ನು ನಮ್ಮ ದೇಶದಲ್ಲಿಯೇ ಮಾರುತ್ತಿದ್ದರು. ಆದರೆ ಅನೇಕ ಭಾರತೀಯರೂ ಸಹ ಅವರ ಸಿದ್ಧ ವಸ್ತುಗಳಿಗೆ ಮರುಳಾಗಿ ಅದನ್ನೇ ಕೊಂಡುಕೊಳ್ಳುತ್ತಿದ್ದರು. ಅಲ್ಲದೆ ಭಾರತದ ಸಿದ್ಧ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ದುಬಾರಿ ಸುಂಕ ಹೇರಿದರು. ಇದರಿಂದ ಭಾರತದಲ್ಲಿ ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು, ಕರಕುಶಲಗಾರರು ನಿರುದ್ಯೋಗಿಗಳಾದರು. ಜಮೀನ್ದಾರಿ ಪದ್ಧತಿ ಮತ್ತು ಮಧ್ಯವರ್ತಿಗಳು ಸರ್ಕಾರವು ರೈತರನ್ನು ಶೋಷಿಸುತ್ತಿದ್ದರು. ತಾಲೂಕುದಾರರಿಗೆ ನೀಡಿದ್ದ ಕಂದಾಯ ವಸೂಲಿಯ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಇನಾಮ್ ಆಯೋಗವನ್ನು ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ಸು ಪಡೆಯಲಾಯಿತು. ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇದು ಬ್ರಿಟಿಷರ ವಿರುದ್ಧದ ಅತಿ ಪ್ರಮುಖವಾದ ರೈತರ ಪ್ರತಿಭಟನೆಗೆ ಕಾರಣವಾಯಿತು. ಆದರೆ ನಮ್ಮ ಭಾರತೀಯರ ಬಟ್ಟೆ ತಯಾರಿಕೆಯ ಕೈಚಳಕ ಹೇಗಿತ್ತು ಎಂದರೆ, ಹಿಂದೆ ನಮ್ಮ ಭಾರತೀಯರು ಇಂಗ್ಲೆಂಡ್ ರಾಣಿಗೆ ಒಂದು ಸೀರೆಯನ್ನು ಒಂದು ಬೆಂಕಿಪೊಟ್ಟಣದಲ್ಲಿ ಮಡಚಿ ಕಳುಹಿಸಿದ್ದರು. ಇದು ಬ್ರಿಟಿಷರಿಗೆ ಅಚ್ಚರಿಯ ಸಂಗತಿಯಾಗಿತ್ತು. ಅದಕ್ಕಾಗಿ ನಾವು ತಿಳಿಯುವುದೇನೆಂದರೆ, ನಮ್ಮ ಭಾರತೀಯರ ಸಾಧನೆ ಊಹೆಗೂ ನಿಲುಕದ್ದಾಗಿದೆ. ಆದರೆ ಬ್ರಿಟಿಷರ ಸ್ವಾರ್ಥ ನೀತಿಗಳಿಂದ ತೀರಾ ಕಂಗೆಟ್ಟು ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಎದ್ದರು. ಆರ್ಥಿಕತೆ, ಭಾವಚಿತ್ರ. ಆಡಳಿತಾತ್ಮಕ ಕಾರಣಗಳು. ಇಂಗ್ಲಿಷರು ನಮ್ಮ ದೇಶದ ಆಡಳಿತದಲ್ಲಿ, ನ್ಯಾಯದಾನದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಅಳವಡಿಸಿದ್ದರು. ಇದು ನಮ್ಮ ಭಾರತದ ಸಾಮಾನ್ಯ ಪ್ರಜೆಗಳಿಗೆ ಇಂಗ್ಲಿಷ್ ಅರ್ಥವಾಗುತ್ತಿರಲಿಲ್ಲ. ಅಲ್ಲದೆ ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿದ್ದವು. ಆಂಗ್ಲ ಭಾಷೆಯು ನ್ಯಾಯಾಲಯದ ಸಾಮಾನ್ಯ ಭಾಷೆಯಾಯಿತು. ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿಯೇ ನ್ಯಾಯದಾನ ಮಾಡುತ್ತಿದ್ದರು. ಅಲ್ಲಿನ ವಕೀಲರೂ ಸಹ ಇಂಗ್ಲಿಷ್ನಲ್ಲಿ ವಾದ ಮಂಡನೆ ಮಾಡುತ್ತಿದ್ದರು. ಇದು ಭಾರತೀಯರಿಗೆ ತಿಳಿಯುತ್ತಿರಲಿಲ್ಲ. ಕ್ಷಣಕ್ಕೊಂದು ಅವರಿಗೆ ಅನುಕೂಲವಾಗುವಂತೆ ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರ್ಥವಾಗುತ್ತಿರಲಿಲ್ಲ. ಇದು ಜನರು ಸಂಗ್ರಾಮಕ್ಕೆ ಇಳಿಯಲು ಕಾರಣವಾಯಿತು. ಸೈನಿಕ ಕಾರಣಗಳು. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಗಂಭೀರವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ, ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಸಾಗರೋತ್ತರ ಸೇವೆಗೆ ಬ್ರಿಟಿಷರು ಭಾರತೀಯ ಸಿಪಾಯಿಗಳಿಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರು ಸಂಗ್ರಾಮಕ್ಕೆ ಇಳಿಯಲು ಕಾರಣವಾಯಿತು. ಭಾರತೀಯ ಸಿಪಾಯಿ ಭಾವಚಿತ್ರ. ಬ್ರಿಟಿಷ್ ಸಿಪಾಯಿ ಭಾವಚಿತ್ರ. ದಂಗೆಯ ತಕ್ಷಣದ ಕಾರಣಗಳು. ಇಂಗ್ಲಿಷ್
ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸ ಹೊಂದಿದ್ದರು. ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ನೀಡುತ್ತಿದ್ದರು. ಆ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ದೇಶದ ಎಲ್ಲ ಕಡೆ ಹಬ್ಬಿತ್ತು. ಅಲ್ಲದೆ ಹಿಂದೂಗಳಿಗೆ ಹಸು ಪವಿತ್ರವಾಗಿತ್ತು, ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು. ಈ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ದಂಗೆಗೆ ತಕ್ಷಣದ ಕಾರಣವಾಯಿತು. ಬ್ಯಾರಕ್ ಪುರದಲ್ಲಿನ ಸೈನಿಕ ಪಡೆಯವರಿಗೆ ಈ ವದಂತಿಯು ಹಬ್ಬಿದಾಗ ತೀವ್ರ ಅಸಮಾಧಾನಕ್ಕೆ ಒಳಗಾಗಿ ಕಾರಣವಾಯಿತು. ಅಲ್ಲದೆ ಭಾರತೀಯ ಸೈನಿಕರಿಗೆ ಈ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಲು ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿ ಬ್ಯಾರಕ್ ಪುರದ ಸೈನಿಕರು ಮೇಲಾಧಿಕಾರಿಗಳ ವಿರುದ್ಧ ಬಂಡಾಯವೆದ್ದರು. ಈ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಎಂಬ ಭಾರತೀಯ ಸೈನಿಕನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು. ಇದರ ಪರಿಣಾಮವಾಗಿ ಮಂಗಲ್ ಪಾಂಡೆಯನ್ನು ಬಂಧಿಸಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಿ ಗಲ್ಲಿಗೇರಿಸಲಾಯಿತು. ಮಂಗಲ್ ಪಾಂಡೆ ನಗುನಗುತ್ತಾ ದೇಶಕ್ಕಾಗಿ ತನ್ನ ಪ್ರಾಣತ್ಯಾಗ ಮಾಡಿದನು. ಮಂಗಲ್ ಪಾಂಡೆ ಭಾವಚಿತ್ರ. ದಂಗೆಯ ಹರಡುವಿಕೆ. ಮೀರತ್ ಪ್ರದೇಶದಲ್ಲಿ ಬ್ರಿಟಿಷರ ಪ್ರಬಲ ಸೇನೆ ನೆಲೆಯಾಗಿತ್ತು. ಅಲ್ಲಿಯೂ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಅದನ್ನು ಭಾರತೀಯ ಸೈನಿಕರು ನಿರಾಕರಿಸಿದ್ದಕ್ಕಾಗಿ ಸಿಪಾಯಿಗಳನ್ನು ಸೆರೆಮನೆಗೆ ಬಂಧಿಸಲಾಯಿತು. ಇದರ ಪರಿಣಾಮವಾಗಿ ಮೀರತ್ನಲ್ಲಿ ಸೈನಿಕರ ದಂಗೆ ಪ್ರಾರಂಭವಾಗಿ ಅದರ ಪರಿಣಾಮದಿಂದಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿದರು. ಇದು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು. ನಂತರ ಭಾರತೀಯ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ತಲುಪಿ ಕೆಂಪು ಕೋಟೆಗೆ ನುಗ್ಗಿ ಮೊಘಲ್ ದೊರೆಯಾದ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಸೈನಿಕರು ಘೋಷಿಸಿದರು. ಹಲವಾರು ಭಾಗಗಳಿಂದ ಪ್ರತಿಭಟನಾನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು. ಇದರಿಂದ ಪ್ರತಿಭಟನೆಯು ಘೋರ ಸ್ವರೂಪ ತಾಳಿತು. ಕಾಳ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ, ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಹರಡಿತು. ಕಾನ್ಪುರದಲ್ಲಿ ನಾನಾ ಸಾಹೇಬನು ಸಿಡಿದೆದ್ದನು. ಇವನಿಗೆ ತಾತ್ಯಾ ಟೋಪೆಯು ಸಹಾಯಕನಾಗಿದ್ದನು. ಇತ್ತ ಕಡೆ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ದಂಗೆ ಉಂಟಾಯಿತು. ಆದರೆ ಕಾನ್ಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಇದರಿಂದಾಗಿ ತಾತ್ಯಾ ಟೋಪೆಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು. ಪ್ರತಿಭಟನೆಯ ಕಾವು ಲಕ್ನೋವಿನಲ್ಲಿ ಉಂಟಾಯಿತು. ಆದರೆ ಅಂತಿಮವಾಗಿ ಲಕ್ನೋ ಬ್ರಿಟಿಷರ ವಶವಾಯಿತು. ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿದಾಗ ಝಾನ್ಸಿಯಲ್ಲಿ ಸಿಪಾಯಿಗಳ ಪ್ರಭಾವಿತರಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ
ಯುದ್ಧ ಸಾರಿದಳು. ಯುದ್ಧ ಮಾಡಿ ಗ್ವಾಲಿಯರ್‌ನನ್ನು ವಶಕ್ಕೆ ಪಡೆದಳು. ಆದರೆ ಮತ್ತೊಮ್ಮೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದಾಗ ಯುದ್ಧದಲ್ಲಿ ಶೌರ್ಯದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ರಾಣಿಯು ತನ್ನ ಪ್ರಾಣತ್ಯಾಗ ಮಾಡಿದಳು. ಅಲ್ಲದೆ ಇಂದಿಗೂ ಕೂಡ ರಾಣಿಯು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ. ಸಂಗ್ರಾಮದ ಭಾವಚಿತ್ರಗಳು. ತಾತ್ಯಾ ಟೋಪೆಯ ಭಾವಚಿತ್ರ.